ಹೆಚ್ಚು ಕಡಿಮೆ 1.25 ಮೀಟರ್ ಕರ್ಕೊಂಬಂದು ಬಿಟ್ಟಿದ್ದಾರೆ. ಫಸ್ಟು ನಾನು ಇದಕ್ಕೆ ಹೋಗಿದ್ದೆ, ಯಾವುದಕ್ಕೆ ಅಂತೀರಾ, ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಟ್ಟು ಬ್ಯಾಂಕ್ ಹತ್ರ ಬಂದೆ. ಅವ್ರು ನನಗೆ ಫ್ರೀಯಾಗಿ ಕರ್ಕೊಂಡ್ಬಂದರು. ದುಡ್ಡು ಕೊಡೋಕ್ಕೆ ಹೋದೆ, ರೆಫ್ಯೂಸ್ ಮಾಡೋರು ಬೇಡ ಅಂತ ಹೇಳ್ಬಿಟ್ಟು, ನಿಮ್ಮ ಸೇವೆನೇ ಸಾಕು ನನಗೆ ದುಡ್ಡು ಅಂತ. ಅವರಿಗೆ ದೇವರು ಮುಂದೆ 100 ವರ್ಷ ಆಯ್ದವ್ರಿಗೆ ಕೊಟ್ಟು ಕಾಪಾಡಿ ಈ ಸೇವೆನ ಹೀಗೆ ಮುಂದುವರಿಸ್ಕೊಂಡು ಹೋಗಲಿ ಅಂತ ನಾನು ಯೇಸು ಸ್ವಾಮಿಯಲ್ಲಿ ಬೇಡ್ತಾ ಇದ್ದೇನೆ. ತಾಯಿ ತಂದೆ ಸೇವೆ ಈ ಪ್ರಪಂಚದಲ್ಲಿ ಎಲ್ಲೂ ಸಿಗಲ್ಲ, ನಿಮ್ಮಲ್ಲೇ ಸಿಕ್ಕೋದು. ಇವತ್ತು ಆದಿಚುಂಚನಗಿರಿ ಜಾತ್ರೆ ಉತ್ಸವದಿಂದ ಈ ದಿನ ನಿಮ್ಮನ್ನು ಕರ್ಕೊಂಡು ಕೊಡ್ತಾ ಇದ್ದೀನಿ. ಆ ಗಳಗಂಬನ ಗಳಗಂಬ ದೇವ್ರಿಗೂ ಕೂಡ ದೇವಸ್ಥಾನ ಇದರಲ್ಲೂ ಕೂಡ ಅದರಿಂದನೂ ಒಂದು ಇವತ್ತು ಒಳ್ಳೆಯದಾಗಲಿ. ಆ ಗಂಗಾಧರೇಶ್ವರನ ಸ್ವಾಮಿಗೆ ಅದಕ್ಕೂ ಕೂಡ ಇವತ್ತು ಒಳ್ಳೆಯದಾಗಲಿ. ಗಂಗಾಧರ ಸ್ವಾಮಿ ನೇತೃತ್ವದಲ್ಲಿ ಇವತ್ತು ಬೆಂಗಳೂರು ಇದು ಆದಿಚುಂಚನಗಿರಿನಲ್ಲಿ ಇವತ್ತು ತೇರು ನೈಟು, ಇವತ್ತು ಬೆಳಿಗ್ಗೆ ಜವ ತೇರು ನಮ್ಮ ಬಾಲಗಂಗಾಧರ ಸ್ವಾಮಿ ಪಾದಾರ್ಪಣೆಗಳಿಂದ, ಆ ಕಾಲಭೈರೇಶ್ವರನ ಪ್ರಾದಾರ್ಪಣೆಗಳಿಂದ, ಈ ನಿರ್ಮಲಾನಂದ ಸ್ವಾಮೀಜಿಯವರ ಒಂದು ಪಾದಾರ್ಪಣೆಗಳಿಂದ ಇವತ್ತು ಜಾತ್ರೆ ಉತ್ಸವದ ಈ ದಿವಸ ನನ್ನಲ್ಲಿ ಸಿಕ್ಕಂಥ ಒಬ್ಬ ತಂದೆ, ಈ ಸೇವೆಗೆ ಅವಕಾಶ ಕೊಟ್ಟಂಥ, ಈ ಸೇವೆ ಮಾಡೇ ಹೋಗೋದು ನಾನು. ಯಾಕೆ ಅಂತಂದರೆ ಫಸ್ಟು ತಂದೆ ತಾಯಿಯನ್ನು ಸೇವೆ ಮಾಡಿ ಆಮೇಲೆ ಬೆಟ್ಟವನ್ನು ಹತ್ತಿ ದೇವಸ್ಥಾನ ಹತ್ತಿ ಅಂತ ಹೇಳ್ತಾರೆ. ಅದೇ ಥರ ಆಗಿ ಆ ಗಂಗಾಧರೇಶ್ವರ ಸ್ವಾಮಿ ಒಂದು ನನಗೆ ಆ ಪಾದಾರ್ಪಗಳಿಂದ, ಆ ದೇವರನ್ನ ಒಂದು ಆಶೀರ್ವಾದದಿಂದ, ನಿಮ್ಮ ದೊಡ್ಡವರು ಬಂದಿರೋದ್ರಿಂದ ಇವತ್ತು ನನಗೆ ಈ ದಿನ ಸೇವೆ ಮಾಡೋಕ್ಕೊಂದು ಅವಕಾಶ ಸಿಕ್ತು. ಶ್ರೀ 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 ಬಾಲಗಂಗಾಧರ ಸ್ವಾಮೀಜಿ ಕಿ, ಶ್ರೀ 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 ಬಾಲಗಂಗಾಧರ ಸ್ವಾಮೀಜಿ ಕಿ, ನಿರ್ಮಲಾನಂದ ಸ್ವಾಮೀಜಿ ಕಿ, ಗಂಗಾಧರ ಸ್ವಾಮೀಜಿ ಕಿ, ಇದು ಭೈರವೇಶ್ವರ ಸ್ವಾಮೀಜಿ ಕಿ. ಇಂಥ ಒಂದು ಸಂದರ್ಭದಲ್ಲಿ ನನಗೆ ಕೊಟ್ಟಂಥ ಆಶೀರ್ವಾದ, ನನಗೆ ಕೊಟ್ಟಂಥ ಸೇವೆ ಇವತ್ತು ನನಗೆ ತುಂಬ ಖುಷಿಯಾಯಿತು. ನಿಮ್ಮ ಸೇವೆ ಮಾಡಿ ನಾನು ಮತ್ತೆ ಬೆಟ್ಟು ಕೊಡ್ತಾ ಇದ್ದೀನಿ. ನಮಸ್ಕಾರ ಸ್ವಾಮಿ. ನಮಸ್ತೆ ಸರ್.